ಸ್ನೇಹಿತರೆ, ಪುರಾಣ ಕಥೆಗಳ ಲೋಕದಲ್ಲಿ ಮಾನವೀಯತೆ, ಕರುಣೆ, ಕರ್ತವ್ಯನಿಷ್ಠೆ ಮತ್ತು ತ್ಯಾಗದ ಆದರ್ಶವನ್ನು ಅತ್ಯಂತ ಸ್ಪಷ್ಟವಾಗಿ ಸಾರುವ ಕಥೆಗಳಲ್ಲಿ ಶ್ರವಣಕುಮಾರನ ಕಥೆ ಅಗ್ರಸ್ಥಾನದಲ್ಲಿದೆ. ಈ ಕಥೆ ಕೇವಲ ಪುರಾತನ ದಂತಕಥೆಯಷ್ಟೇ ಅಲ್ಲ, ಅದು ಮಾನವ ಸಂಬಂಧಗಳ ಪಾವಿತ್ರ್ಯವನ್ನು, ವಿಶೇಷವಾಗಿ ತಂದೆ ತಾಯಿಗಳ ಬಗ್ಗೆ ಮಗನ ಕರ್ತವ್ಯವನ್ನು ನಮ್ಮ ಹೃದಯಗಳಲ್ಲಿ ಅಚ್ಚಳಿಯದಂತೆ ಮೂಡಿಸುತ್ತದೆ. ಬಹಳ ಹಿಂದಿನ ಕಾಲದಲ್ಲಿ ದಟ್ಟವಾದ ಅರಣ್ಯಗಳಿಂದ ಆವರಿತವಾಗಿದ್ದ ಭಾರತ ಭೂಮಿಯಲ್ಲಿ ಧರ್ಮಪಾರಾಯಣರಾದ ಒಂದು ವೃದ್ಧ ದಂಪತಿ ವಾಸಿಸುತ್ತಿದ್ದರು. ಅವರು ತಪಸ್ವಿಗಳಾಗಿದ್ದು ಸತ್ಯ, ಅಹಿಂಸೆ ಮತ್ತು ಧರ್ಮವೇ ಅವರ ಜೀವನದ ಮೂಲ ತತ್ವವಾಗಿತ್ತು. ಆದರೆ ವಿಧಿಯ ಕ್ರೂರ ಆಟದಿಂದ ಅವರಿಬ್ಬರೂ ದೃಷ್ಟಿಹೀನರಾಗಿದ್ದರು. ಕಣ್ಣುಗಳಿಲ್ಲದ ಆ ದಂಪತಿಗೆ ಜಗತ್ತನ್ನು ತೋರಿಸುವ ದೀಪವಾಗಿದ್ದುದು ಅವರ ಏಕೈಕ ಪುತ್ರ, ಆತನೇ ಶ್ರವಣಕುಮಾರ. ಶ್ರವಣಕುಮಾರ ಬಾಲ್ಯದಿಂದಲೇ ಅಸಾಮಾನ್ಯ ಗುಣಗಳನ್ನು ಹೊಂದಿದ್ದ. ಅವನಿಗೆ ತಂದೆ ತಾಯಿಗಳ ಸೇವೆಯೇ ಪರಮಧರ್ಮ. ಅವರು ಹೆಜ್ಜೆ ಇಡುವಾಗ ಅವರ ಕೈ ಹಿಡಿಯುವುದು, ಊಟ ಮಾಡಿಸುವುದು, ನೀರು ತರುವುದು, ಅವರ ಮಾತು ಕೇಳುವುದು ಇವೆಲ್ಲವನ್ನು ಅವನು ಸಂತೋಷದಿಂದ ಮಾಡುತ್ತಿದ್ದ. ತನ್ನ ವೈಯಕ್ತಿಕ ಆಸೆಗಳನ್ನು ಅವನು ಎಂದಿಗೂ ಮುಂದಿಟ್ಟಿಲ್ಲ. ಅವರ ಜೀವನದ ಉದ್ದೇಶ ಒಂದೇ, ತಂದೆ ತಾಯಿಗಳ ಸುಖ ಮತ್ತು ತೃಪ್ತಿ. ಒಂದು ದಿನ ಆ ವೃದ್ಧ ದಂಪತಿಗಳಿಗೆ ಒಂದು ಮಹತ್ವದ ಆಸೆ ಹುಟ್ಟಿತು. ಅವರು ಪವಿತ್ರ ತೀರ್ಥಕ್ಷೇತ್ರಗಳಿಗೆ ತೆರಳಿ ದೇವ ದರ್ಶನ ಮಾಡಬೇಕೆಂದು ಬಯಸಿದರು. ಆದರೆ ದೃಷ್ಟಿಹೀನತೆಯಿಂದಾಗಿ ಆ ಪ್ರಯಾಣ ಅಸಾಧ್ಯವೆನಿಸಿತು. ಈ ವಿಷಯವನ್ನು ತಿಳಿದ ಶ್ರವಣಕುಮಾರನ ಹೃದಯ ಕಳವಳದಿಂದ ತುಂಬಿತು. ತಂದೆ ತಾಯಿಗಳ ಆಸೆ ಈಡೇರಿಸಬೇಕೆಂದು ದೃಢ ನಿಶ್ಚಯದಿಂದ ಅವನು ಒಂದು ವಿಶಿಷ್ಟ ಉಪಾಯವನ್ನು ಕಂಡುಕೊಂಡನು. ಅವನು 2 ದೊಡ್ಡ ಬಿದಿರಿನ ಬುಟ್ಟಿಗಳನ್ನು ತಯಾರಿಸಿ ಅವುಗಳಲ್ಲಿ ತಂದೆ ತಾಯಿಗಳನ್ನು ಕುಳ್ಳಿರಿಸಿ ಅವುಗಳನ್ನು ಕಂಬಕ್ಕೆ ಕಟ್ಟಿ ತನ್ನ ಭುಜಗಳ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೊರಟೇ ಬಿಟ್ಟ. ಆ ದೃಶ್ಯವೇ ಅತೀವ ಹೃದಯಸ್ಪರ್ಶಿ. ಆ ಒಬ್ಬ ಯುವಕ ತನ್ನ ಶಕ್ತಿಗಿಂತಲೂ ದೊಡ್ಡ ಹೊಣೆಗಾರಿಕೆಯನ್ನು ನಗುಮುಖದಿಂದ ಹೊತ್ತುಕೊಂಡು ನಡೆದು ಹೋಗುತ್ತಿದ್ದ. ಅರಣ್ಯಗಳು, ನದಿಗಳು, ಬೆಟ್ಟಗಳು ಯಾವುದೂ ಅವನಿಗೆ ಅಡ್ಡಿಯಾಗಲಿಲ್ಲ. ಬಿಸಿಲು, ಮಳೆ, ಹಸಿವು, ದಣಿವು ಎಲ್ಲವನ್ನೂ ಅವನು ಲೆಕ್ಕಿಸದೆ ಮುಂದೆ ಸಾಗುತ್ತಿದ್ದ. ತಂದೆ ತಾಯಿಗಳಿಗೆ ಸ್ವಲ್ಪವೂ ತೊಂದರೆ ಆಗದಂತೆ ಅವನು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದ್ದ. ಅವರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೆ ಪ್ರೀತಿಯಿಂದ ಉತ್ತರಿಸುತ್ತಿದ್ದ. ಒಂದು ದಿನ ಸುದೀರ್ಘ ಪ್ರಯಾಣದ ನಂತರ ಅವರು ಒಂದು ನದಿಯ ತೀರಕ್ಕೆ ತಲುಪಿದರು. ದಣಿದಿದ್ದ ಶ್ರವಣಕುಮಾರನು ತಂದೆ ತಾಯಿಗಳನ್ನು ಮರದ ನೆರಳಿನಲ್ಲಿ ಕುಳ್ಳಿರಿಸಿ, ನಾನು ನೀರು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ನದಿಯ ಕಡೆಗೆ ಹೋದನು. ಅದೇ ಸಮಯದಲ್ಲಿ ಆ ಪ್ರದೇಶದಲ್ಲಿ ಭೇಟಿಗೆ ಬಂದಿದ್ದ ರಾಜ ದಶರಥ ಧ್ವನಿಯನ್ನು ಕೇಳಿ ಮೃಗವಿರಬಹುದು ಎಂದು ಭಾವಿಸಿ ಬಾಣವನ್ನು ಹೂಡಿದ. ಆ ಬಾಣ ನೇರವಾಗಿ ಶ್ರವಣಕುಮಾರನ ಹೃದಯವನ್ನು ಚುಚ್ಚಿತು. ಭೂಮಿಗೆ ಕುಸಿದ ಅವನು ನೋವಿನಿಂದ ನರಳುತ್ತಿದ್ದರೂ ತನ್ನ ಬಗ್ಗೆ ಅಲ್ಲ, ತಂದೆ ತಾಯಿಗಳ ಬಗ್ಗೆ ಚಿಂತಿಸುತ್ತಿದ್ದನು. ರಾಜ ದಶರಥನು ಅತ್ತ ಧ್ವನಿಯನ್ನು ಕೇಳಿ ಓಡಿ ಬಂದು ನೋಡಿದಾಗ ತನ್ನಿಂದ ನಡೆದ ಭೀಕರ ತಪ್ಪನ್ನು ಅರಿತು ಬೆಚ್ಚಿ ಬಿದ್ದನು. ಶ್ರವಣಕುಮಾರನು ನಿಧಾನವಾಗಿ ತನ್ನ ಕಥೆಯನ್ನು ವಿವರಿಸಿ, ನಾನು ಸಾಯುತ್ತಿದ್ದೇನೆ ಎಂಬುದಕ್ಕಿಂತ ನನ್ನ ತಂದೆ ತಾಯಿ ದೃಷ್ಟಿಹೀನರಾಗಿದ್ದು ನೀರಿಲ್ಲದೆ ಕಾಯುತ್ತಿದ್ದಾರೆ ಎಂಬುದೇ ನನ್ನ ದುಃಖ ಎಂದನು. ತನ್ನ ಕಂಠದಲ್ಲಿದ್ದ ನೀರಿನ ಪಾತ್ರೆಯನ್ನು ರಾಜನಿಗೆ ನೀಡಿ, ದಯವಿಟ್ಟು ಇದನ್ನು ನನ್ನ ತಂದೆ ತಾಯಿಗಳಿಗೆ ಕೊಡಿ ಎಂದು ಬೇಡಿಕೊಂಡನು. ಈ ಮಾತುಗಳನ್ನು ಕೇಳಿ ದಶರಥನ ಕಣ್ಣಾಲಿಗಳು ತುಂಬಿದವು. ಅವನು ಅಪರಾಧ ಭಾವದಿಂದ ಕಂಪಿಸುತ್ತಾ ಶ್ರವಣಕುಮಾರನ ಪೋಷಕರ ಬಳಿಗೆ ಹೋದನು. ಸತ್ಯವನ್ನು ತಿಳಿಸಿದಾಗ ಆ ವೃದ್ಧ ದಂಪತಿ ದುಃಖದಿಂದ ಮುರಿದು ಬಿದ್ದರು. ತಮ್ಮ ಜೀವನದ ಆಧಾರವೇ ಕಳೆದು ಹೋಗಿದ್ದರಿಂದ ಅವರು ರಾಜನಿಗೆ ಶಾಪ ನೀಡಿದರು. ನೀನು ಕೂಡ ನಿನ್ನ ಮಗನ ವಿಯೋಗದಿಂದಲೇ ಸಾಯುವೆ ಎಂದು ಆ ಶಾಪವೇ ಮುಂದೆ ರಾಮಾಯಣದಲ್ಲಿ ದಶರಥನ ಮರಣಕ್ಕೆ ಕಾರಣವಾಯಿತು. ಶ್ರವಣಕುಮಾರನ ಮರಣವು ದೇಹದ ಅಂತ್ಯವಾಗಿದ್ದರೂ ಅವನ ತ್ಯಾಗ, ಸೇವಾಭಾವ, ಪಿತೃಭಕ್ತಿ ಇಂದಿಗೂ ಅಮರವಾಗಿದೆ. ಅವನು ಮಾತಿಲ್ಲದೆ ಧರ್ಮವನ್ನು ಬೋಧಿಸಿದ ಮಹಾನ್ ಆತ್ಮ. ಇಂದಿಗೂ ಶ್ರವಣಕುಮಾರನ ಕತೆ ಕೇಳಿದಾಗ ನಮ್ಮ ಹೃದಯದಲ್ಲಿ ತಂದೆ ತಾಯಿಗಳ ಸೇವೆಯ ಮಹತ್ವ ಸ್ಪಷ್ಟವಾಗಿ ಮೂಡುತ್ತದೆ. ಸ್ನೇಹಿತರೆ, ಇದು ಪುರಾಣದಲ್ಲಿ ಬರುವಂತಹ ಮಹಾನ್ ಯೋಗಿ ಶ್ರವಣಕುಮಾರನ ಕತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.